ಪ್ರಪಂಚ ನಿಂತಿರೋದು ಪ್ರೀತಿ ಅನ್ನೋ ಸೇತುವೆ ಮೇಲೆ. ಹುಟ್ಟೋಕೆ ಮುಂಚೆ ಸಾವಿನ ನಂತರದ ಪ್ರಪಂಚನ ಯಾರೂ ನೋಡ್ದೋರಿಲ್ಲ. ಆದರೆ ಈ ಭೂಮಿ ಮೇಲೆ ಜನ್ಮ ತಾಳಿದ ಮೇಲೆ ಮುಗೀತು. ಇದ್ದಷ್ಟು ದಿನ ಒಬ್ಬರಿಗೊಬ್ಬರು ಸಹಕಾರ ಬೇಕೇ ಬೇಕು. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ನಾವುಗಳು ಮಾಡೋದೇ ಬೇರೆ. ತಾನೊಬ್ಬ ಚೆನ್ನಾಗಿದ್ರೆ ಸಾಕು, ಮಿಕ್ಕವರು ಏನಾದರೂ ನನಗೇನು ಅಂದ್ಕೊಂಡು ಏನು ಬೇಕಾದರೂ ಮಾಡಲು ರೆಡಿಯಾಗಿಬಿಡ್ತಾನೆ. ಇದು ಯಾವಾಗ ಮನಸ್ಸಿಗೆ ಬರುತ್ತೋ ಅಲ್ಲಿಗೆ ಶುರುವಾಗುತ್ತೆ ಕಲಹಗಳು. ಇದರಿಂದ ರಕ್ತ ಹರಿಬಹುದು. ರಕ್ತ ಹರಿಸೋದು ಮನುಷ್ಯನ ಕಸಬಲ್ಲ. ನೀತಿ ಬಿಟ್ಟ ಮೇಲೆ ಜಾತಿನ ಕಟ್ಕೊಂಡು ಯಾವ ರಾಜ್ಯ ಆಳಕ್ಕೆ ಹೋಗ್ಬೇಕು ಹೇಳಿ? ರಾಜಾರೋಷವಾಗಿ ಮೆರೆದ ಅದೆಷ್ಟೋ ಜನ ದೇಹಕ್ಕೂ ಮಣ್ಣಿಗೂ ಡಿಫ್ರೆನ್ಸ್ ಗೊತ್ತಾಗದ ರೀತಿಲಿ ಭೂಮಿ ಒಳಗಡೆ ಹುದುಗಿ ಹೋಗಿದ್ದಾರೆ. ಅಂಥದ್ರಲ್ಲಿ ಈ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳೆಲ್ಲ ಯಾವ ಲೆಕ್ಕ ಅಲ್ವೇ? ಕೊನೆಗಾಲದಲ್ಲಿ ತನ್ನ ಹೆಣ ಹೊರೋದಕ್ಕೆ 4 ಜನರನ್ನು ಸಂಪಾದಿಸದ ವ್ಯಕ್ತಿ ಇದ್ದರೆಷ್ಟು ಬಿಟ್ರೆಷ್ಟು. 3 ಬಿಟ್ಟವನು ಊರಿಗೆ ದುಡ್ಡವನಾಗದಿದ್ರೂ ಪರವಾಗಿಲ್ಲ, ತನ್ನ ಲೈಫ್ನಲ್ಲಿ ನೆಟ್ಟಿಗಿದ್ರೆ ಸಾಕು. ಈ ಎಲ್ಲ ಮಾತುಗಳು ಜೈಲು ಎಂಬ ಪರಿವರ್ತನಾ ಕೇಂದ್ರದಿಂದ ಪಾಠ ಕಲಿತು ಬಂದಂತಹ ಕೈದಿಗಳ ಅನುಭವದ ಮಾತು. ಅನುಭವನ ಅನುಭವಿಸಬೇಕು. ಹಾಗೆ ಸೆರೆಮನೆಯಲ್ಲಿ ಕಷ್ಟಗಳನ್ನು ಅನುಭವಿಸಿ ಬಂದಂತಹ ಕೈದಿಗಳು ಇಂದು ನಮ್ಮೊಂದಿಗಿದ್ದಾರೆ. ಇಂದಿನ ಸಂಚಿಕೆಯಲ್ಲಿ ಜೈಲೆಂಬ ಕತ್ತಲ ಕೋಣೆಯಲ್ಲಿ ಕಳೆದು ಸಜೆ ಮುಗಿಸಿಕೊಂಡು ಬಂದ ಕೈದಿಗಳ ಕರಾಳ ನೆನಪುಗಳನ್ನು ಅವರಿಂದಲೇ ತಿಳ್ಕೊಳ್ಳೋಣ. ನೀರಿಗಾಗಿ ರಾಜ್ಯಗಳ ಕಿತ್ತಾಡ್ತಿದ್ದಾರೆ. ಕೆಲವು ಕಡೆ ನೀರಿಗಾಗಿ ಬಾಯಿ ಬಿಡ್ತಾ ಇದ್ದಾರೆ. ಆದರೆ ನೀರಿನ ಜಗಳದಲ್ಲಿ ಜೈಲಿಗೆ ಹೋಗಿರೋದನ್ನ ನೋಡಿದ್ದೀರಾ? ಅದು ಒಬ್ಬರಲ್ಲ, ಇಬ್ಬರಲ್ಲ, ಬರೋಬ್ಬರಿ 4 ಜನ. ಈ ಕೈದಿಯ ಹೆಸರು ರಮೇಶ. ಈತ ಜೀವಾವಧಿ ಅನ್ನೋ ನರಕ ಕಂಡು ಬಂದವನು. ಕ್ಷುಲ್ಲಕ ಕಾರಣಕ್ಕಾಗಿ ಜಗಳವಾಗಿ ಅದು ಹಿಂದೂ ಮುಸ್ಲಿಂ ಅನ್ನೋ ಕೋಮುವಾದಕ್ಕೆ ತಿರುಗಿ ಅಲ್ಲಿ ಕೊಲೆಯೊಂದು ನಡೆದು ಹೋಯಿತು. ಆಗ ಇವನಿಗೆ ಕೇವಲ 20 ವರ್ಷ. ಮನೆಯವರು ಕೂಡ ಇಲ್ಲಿ ನಮ್ಮನ್ನೆಲ್ಲ ಇದಾದ್ಮೇಲೆ ಅವರು ನಮ್ಮ ಹೆಂಡತಿ ಬಿಟ್ಟೋಗ್ಬಿಟ್ಲು, ನನ್ನ ಮಕ್ಕಳನ್ನ ತಗೊಂಡೆಲ್ಲ ಹೋಗ್ಬಿಟ್ಲು. ನಾನು ಸಂಪೂರ್ಣವಾಗಿ ಅದು ಮರೆತು ಬಿಟ್ಟೆ. ಅವರು ಮಕ್ಕಳು ಇದ್ದಾರೆ, ನನ್ನ ಜೊತೆ ಇದ್ದಾರೆ, ಆದರೆ ನನ್ನ ಹೆಂಡತಿ ಜೊತೆ ಇಲ್ಲ.